ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಚಾಮರಾಜನಗರದಲ್ಲಿ ವಿಪಕ್ಷ ನಾಯಕ ಅಶೋಕ್ಗೆ ಘೇರಾವ್ ಹಾಕಿದ್ದಾರೆ. ಗಡಿ ಜಿಲ್ಲೆ ರೈತರಿಂದ ಅಶೋಕ್ ವಾಹನವನ್ನು ತಡೆದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಎಸ್ಐಆರ್ ಕುರಿತಂತೆ ಮಾತನಾಡೋದಕ್ಕೆ ಚಾಮರಾಜನಗರಕ್ಕೆ ಬಂದಿದ್ದೀರಾ, ಆದರೆ ಮಳೆ ಇಲ್ಲದೆ ಜಿಲ್ಲೆಯಲ್ಲಿ ಬರದ ಅಧ್ಯಯನವನ್ನ ಮಾಡಿಲ್ಲ, ಯಾವುದೇ ರೀತಿಯಾದಂತಹ ರಿಪೋರ್ಟ್ ಅನ್ನ ನೀವು ಕಲೆ ಹಾಕಿಲ್ಲ ಅಂತ ಹೇಳಿ ವಿಪಕ್ಷ ನಾಯಕರು ಸರ್ಕಾರಕ್ಕೆ ಕಣ್ಣು ತೆರೆಸುವಂತ ಕೆಲಸವನ್ನ ಮಾಡಬೇಕು. ಅಶೋಕ್ಗೆ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಇದೀಗ ಈ ರೀತಿಯಾಗಿ ಮನವಿಯನ್ನ ಮಾಡಿಕೊಂಡಿದೆ. ರೈತರ ಮನವಿಗೆ ವಿಪಕ್ಷ ನಾಯಕ ಅಶೋಕ್ ಸ್ಪಂದಿಸಿದ್ದಾರೆ. ಬಿಜೆಪಿ ಸಂಸದರು ಕೇಂದ್ರ ಸರ್ಕಾರದ ಬರದ ಕುರಿತಾದ ಮಾಹಿತಿಯನ್ನ ನೀಡಬೇಕು. ರಾಜ್ಯ ಸರ್ಕಾರ ಮೊದಲು ಬರದ ವರದಿಯನ್ನ ಕೊಡಬೇಕು, ಬಳಿಕ ಕೇಂದ್ರ ಸರ್ಕಾರ ಕ್ರಮವನ್ನ ತೆಗೆದುಕೊಳ್ಳುತ್ತೆ. ಈ ಅಧಿವೇಶನದಲ್ಲಿ ರೈತರ ಪರ ನಾವು ಧ್ವನಿಯನ್ನ ಎತ್ತುತ್ತೇವೆ ಅಂತ ಹೇಳಿ ಇದೀಗ ರೈತರಿಗೆ ತಿಳಿಸಿದ್ದಾರೆ. ಒಂದು ಕೈಯಿಂದ ಚಪ್ಪಳೆ ಆಗ್ತದೆ. ಅಸೆಂಬ್ಲಿಯಲ್ಲಿ ಹಾವು ಅಂತ ಕೂಗಾಡ್ಬಿಟ್ರೆ ಆಗೋದಂತ ಕೆಲಸ. ಇಲ್ಲಿ ಬೆಂಕಿ ಹಚ್ಬೇಕು. ಬೆಂಕಿ ಹಚ್ಬೇಕು ಅಂದರೆ ಇಲ್ಲಿ ಜನ ಎದೊಳ್ಬೇಕು, ರೈತರು ಎದೊಳ್ಬೇಕು. ಅಂದ್ಬಿಟ್ಟು ಬೆಂಕಿ ಹಂಚಿರಿ ಅಂತಂದ್ರೆ ಜನ ಎದೊಳ್ಬೇಕು. ಜನ ಎದ್ದು ಆಗ್ತಾ ಇದೆಯಪ್ಪ ಅಂದರೆ ನಾವು ಅಸೆಂಬ್ಲಿಯಲ್ಲಿ ಕೊಟ್ಟಿದ್ರೆ ಗ್ಯಾರಂಟಿ ಸಕ್ಸಸ್ ಆಗ್ತದೆ. ಇಲ್ಲ ಅಲ್ಲೇ ನಾವು ಮಾತಾಡಿದ್ರೆ ಇಲ್ಲಿ ಅಷ್ಟು ಎಫೆಕ್ಟ್ ಆಗಲ್ಲ. ಎರಡೂ ಕಡೆ ನಮಗೆ ಚಾಮರಾಜನಗರ ಮುಂದಕ್ಕೆ ಬರೋದು ಯಾವಾಗ ನಾವು ಮಾಡ್ತೀವಿ. ನೀವು ಅಷ್ಟು ಸ್ವಲ್ಪ ಹೋರಾಟಗಳೆಲ್ಲ ಮಾಡಿ. ನಾವು ಈಗ ಜೀರೋ ಮಾಡಿದ್ವಿ, ಹೋರಾಟ ಪಾದಯಾತ್ರೆ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಕೊಟ್ಟು ಭಾಳಷ್ಟು ಸಾಕಷ್ಟು ಸಮಸ್ಯೆಯಾಗಿ ಸರ್ಕಾರ ನಿಮ್ಮ ಸರ್ಕಾರ ಇದ್ದಾಗೆಲ್ಲ ಕೆರೆಗಳು ನೀರು ಬಿಟ್ಟು ಬಂದ ಹೇಳಿಲ್ಲ 2 ವರ್ಷ. ಅದಕ್ಕೆ ಏನಪ್ಪ ಅಂತ ಹೇಳಿದ್ರೆ ಒಟ್ಟಾರೆ ಲೋಕಸಭಾ ಸದಸ್ಯರು ಕೂಡ ಹಾಕಿ ಆಗುತ್ತೆ. ಈಗ ಏನಾಗ್ತದೆ, ಒಂದು ವಿಚಾರ